ಬೈಂದೂರು ಹಾಗೂ ಕುಂದಾಪುರ ತಾಲೂಕಿನಲ್ಲಿ ವರ್ಣಾರ್ಭಟ ಮುಂದುವರೆದಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಎಡೆಬಿಡದೆ ಮಳೆಯಾಗ್ತಾ ಇದ್ದು ಪ್ರಮುಖ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಬೈಂದೂರಿನ ಸೌಪಂಡಿಕ, ಸುಮನಾವತಿ, ಸುಂಕದಗುಂಡಿ, ಎಡಮಾವಿನ ಹೊಳೆ ತುಂಬಿ ಹರಿತಾ ಇದ್ದು ನದಿ ಪಾತ್ರ ನಾಡ, ನಾವುಂದ, ಮರವಂತೆ, ಬಡಕೆರೆ, ಚಿಕ್ಕಳ್ಳಿ, ಪಡುಕೋಣೆ, ಆನಗಳ್ಳಿ, ಹಳಗೇರಿ ಜನರು ಎಚ್ಚರ ವಹಿಸಬೇಕೆಂದು ಸೂಚನೆಯನ್ನ ನೀಡಲಾಗಿದೆ. 4-5 ದಿನವಾದರೂ ಮನೆ ಬಿಟ್ಟು ಹೊರಬರಲಾಗದಂತಹ ದುಸ್ಥಿತಿ ಕೂಡ ಎದುರಾಗಿದೆ. ದಿನಸಿ ತರಕಾರಿ ತರಬೇಕಾದ್ರೂ ಕೂಡ ದೋಣಿ ಬೇಕೇ ಬೇಕು ಎಂಬಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಸುಮಾರು 3 ಕಿಲೋಮೀಟರ್ ದೂರ ದೋಣಿ ಚಲಾಯಿಸುವುದು ನಿಜಕ್ಕೂ ಕೂಡ ಸಾಹಸವಾಗಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ಈ ಭಾಗದ ಯುವಕರ ಸಹಿತ ದೋಣಿ ಚಲಾಯಿಸಲು ತಿಳಿದವರು ಹಲವು ಮಂದಿ ದೋಣಿಯಾನದ ಮೂಲಕ ಸಾರ್ವಜನಿಕರಿಗೆ ನೆರವಾಗುವ ಸಾಹಸಿಗಳಾಗಿ ಶ್ರಮದಾನವನ್ನ ಮಾಡ್ತಾರೆ. ಆದರೆ ನೆರೆಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಇದುವರೆಗೂ ಕೂಡ ದೊರಕಿಲ್ಲ. ಮುನ್ನೆಚ್ಚರಿಕೆ ಕ್ರಮವಾಗಿ ನಾಲ್ಬುಡ ಮತ್ತು ಬಡಕೇರಿ, ಪಡುಕೋಣೆ, ಮರವಂತೆ ರಸ್ತೆಗಳು ಎತ್ತರವನ್ನ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಈ ಪ್ರದೇಶದ ಜನರಿಗೆ ಉಪಯೋಗವಾಗುತ್ತದೆ ಎಂದು ಅಲ್ಲಿನ ಜನರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ.